ಯತೀಂದ್ರ ಅವರ ಜೊತೆಗೆ 1 ಗಂಟೆ ಸಿದ್ದರಾಮಯ್ಯ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಯತೀಂದ್ರಗೆ ಸಿಎಂ ಬುದ್ಧಿ ಮಾತನ್ನ ಹೇಳಿದರು. ಯಾಕೋ ಯತೀಂದ್ರ ಸಿದ್ದರಾಮಯ್ಯ ಅವರು ತಮ್ಮ ತಂದೆಗೆ ಗೌರವ ತಂದುಕೊಡುವಂತ ಕೆಲಸ ಮಾಡ್ತಿಲ್ಲ, ಮುಜುಗರ ಆಗೋ ಕೆಲಸನೇ ಮಾಡ್ತಾ ಇದ್ದಾರೆ. ಪದೇ ಪದೇ ನಮ್ಮ ಅಪ್ಪನೇ ಸಿಎಂ ಆಗಿರ್ತಾರೆ, 5 ವರ್ಷ ಅವರೇ ಸಿಎಂ ಆಗಿರ್ತಾರೆ. ತಮ್ಮ ಕಾರ್ನಲ್ಲೇ ಯತೀಂದ್ರವನ್ನ ಕರ್ಕೊಂಡು ಹೋದ್ರು ಸಿಎಂ ಸಿದ್ದರಾಮಯ್ಯ. ಯತೀಂದ್ರರು ಬುದ್ಧಿ ಮಾತು ಹೇಳಿದ್ದಾರೆ. ಯತೀಂದ್ರ ಮಾತಿಗೆ ಲಗಾಮ್ ಹಾಕೋದಕ್ಕೆ ಸಿದ್ದರಾಮಯ್ಯ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಸ್ವಲ್ಪ ನಿನ್ನ ಬಾಯಿಗೆ ಬೀಗ ಹಾಕೊಳ್ಳಪ್ಪ ಅಂತ ಹೇಳಿ ಊಟ ಮಾಡ್ತಾ 1 ಗಂಟೆಗೂ ಹೆಚ್ಚು ಸಮಯ ಮಾತುಕತೆಯನ್ನ ನಡೆಸಿದ್ರು. ಯತೀಂದ್ರ 5 ವರ್ಷ ಸಿಎಂ ಮಾತಿಗೆ ಇನ್ನಾದ್ರೂ ಕಡಿವಾಣ ಬೀಳುತ್ತಾ ಪದೇ ಪದೇ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಮುಖ್ಯಮಂತ್ರಿಗಳಿಗೆ ಮುಜುಗರ ಮಾಡುವ ಕೆಲಸವನ್ನ ಯತೀಂದ್ರ ಮಾಡ್ತಿದ್ದಾರೆ. ಹೈಕಮಾಂಡ್ ಹೇಳಿದ್ದೆ ಫೈನಲ್ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳ್ತಾ ಇದ್ದಾರೆ. ಸರ್ಕ್ಯೂಟ್ ಹೌಸ್ನಿಂದ ಪುತ್ರನ ಜೊತೆ ಸುವರ್ಣಸೌಧಕ್ಕೆ ಸಿಎಂ ಊಟ ಆದ್ಮೇಲೆ ವಾಪಸ್ ಆದ್ರು. ಮತ್ತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು ಯತೀಂದ್ರ. ಪದೇ ಪದೇ ಹೇಳಿದ್ದನ್ನೇ ಹೇಳಲು ಆಗಲ್ಲ ಅಂತ ಎಂಎಲ್ಸಿ ಯತೀಂದ್ರ ಮಾತಾಡ್ಕೊಂಡು ಹೋದ್ರು. ಯತೀಂದ್ರ ಜೊತೆ ಸಿಎಂ ಸಿದ್ದರಾಮಯ್ಯ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘ ಚರ್ಚೆಯನ್ನ ನಡೆಸಿದ್ದಾರೆ, ಮಾತುಕತೆಯನ್ನ ಆಡಿದ್ದಾರೆ, ಜೊತೆಗೆ ಬುದ್ಧಿವಾದನೂ ಹೇಳಿದ್ರು. ಇನ್ನಾದ್ರೂ ನಿನ್ನ ಬಾಯಿಗೆ ಬೀಗ ಹಾಕಪ್ಪ, ಮುಜುಗರ ಕೊಡುವಂತ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡ, ಮುಜುಗರ ಆಗೋ ಸ್ಟೇಟ್ಮೆಂಟ್ಗಳನ್ನ ಅಂತ ಹೇಳಿ. ಬೆಂಗಳೂರಿನಲ್ಲಿದ್ದಂಥ ಪವರ್ ಶೇರಿಂಗ್ ವಿಚಾರ ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಇದು 2ನೇ ಸಲ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಹೈಕಮಾಂಡ್ ಹೇಳಿದ್ದೇ ಫೈನಲ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಬೇಕಾದ್ರೆ ಯತೀಂದ್ರ ಮಾತ್ರ ಪದೇ ಪದೇ ನಮ್ಮ ತಂದೆಯವರೇ 5 ವರ್ಷ ಸಿಎಂ ಆಗಿರ್ತಾರೆ, ನಾಯಕತ್ವ ಬದಲಾವಣೆ ಪ್ರಶ್ನೆನೇ ಇಲ್ಲ, ಅದು ಇದು ಅಂತ ಮಾತನಾಡ್ತಿರೋದು ಸಿದ್ದರಾಮಯ್ಯ ಅವರ ಬಣದವ್ರಿಗೇನೆ ಬೇಜಾರಾಗಿದೆ. ತಮ್ಮ ಕಾರ್ನಲ್ಲೇ ಯತೀಂದ್ರನನ್ನ ಕರ್ಕೊಂಡು ಹೋಗಿ ಬುದ್ಧಿವಾದ ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನಾದ್ರೂ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಹೇಳಿಕೆಗಳಿಗೆ ಬ್ರೇಕ್ ಹಾಕ್ತಾರಾ ಅಂತ ನೋಡಿ. ಒಂದೇ ಕಾರಲ್ಲಿ ತೆರಳ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನೋಡಿ, ಹಿಂದ್ಗಡೆ ಯತೀಂದ್ರ ಇದ್ದಾರೆ, ಮುಂದೆ ಸಿದ್ದರಾಮಯ್ಯ ಅವರು ಇದ್ದಾರೆ. ಒಂದೇ ಕಾರಲ್ಲಿ ಇಬ್ರು ಜೊತೆಲಿ ಹೋದ್ರು. ಸಿಎಂ ಅವ್ರ ಕಾರ್ನಲ್ಲೇ ಕರ್ಕೊಂಡು ಹೋದ್ರು. ಆಮೇಲೆ ಅಲ್ಲಿ ಹೋಗಿ ಸರ್ಕ್ಯೂಟ್ ಹೌಸಲ್ಲಿ ಊಟ ಮಾಡ್ತಾ ಮಾತಾಡಿ ಪುನಃ ವಾಪಸ್ ಸುವರ್ಣಸೌಧಕ್ಕೆ ಒಂದೇ ಕಾರ್ನಲ್ಲಿ ಬಂದಿದ್ದಾರೆ. ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಇನ್ನಾದ್ರೂ ಯತೀಂದ್ರ ಅವರ 5 ವರ್ಷ ಸಿಎಂ ಮಾತಿಗೆ ಬ್ರೇಕ್ ಬೀಳುತ್ತಾ ಅಂತ.